ಕನ್ನಡ ಮಾಧ್ಯಮದ 9ನೆಯ ತರಗತಿಯ ವಿದ್ಯಾರ್ಥಿನಿಯರಿಗೆ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿನಿಯರೇ, ನಿಯತಿಯ ಮೀರಿದ ಪರ್ವ. ಕವಿ ಜನ್ನ. ಈ ಜನ್ನನ ಯಶೋಧರ ಚರಿತೆಯ ಪದ್ಯಭಾಗ ನಿಯತಿಯನ್ನು ಮೀರಿದ ಪರ್ವ ಆರಂಭಿಸುವ ಮುನ್ನ ರಾಷ್ಟ್ರಕವಿ GSS ಅವರ ಒಂದು ಪದ್ಯದೊಂದಿಗೆ ಆರಂಭಿಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಘನತೆ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಮತಗಳೆಲ್ಲವೂ ಪಥಗಳು ಎನ್ನುತ್ತಾ, ಮತಗಳೆಲ್ಲವೂ ಪಥಗಳು ಎನ್ನುತ್ತಾ ಹೊಸ ಎಚ್ಚರದೋಡು ಬದುಕೋಣ. ಭಯ ಸಂಶಯದೋಡು ಕಂದಿದ ಕಣ್ಣೋಡು ನಾಡಿನ ಕನಸನ್ನು ಬಿತ್ತೋಣ, ನಾಡಿನ ಕನಸನ್ನು ಬಿತ್ತೋಣ. ಆತ್ಮೀಯ ವಿದ್ಯಾರ್ಥಿನಿಯರೇ, ಯಶೋಧರ ಅವನ ಮಡದಿ ಅಮೃತಮತಿ ಸುಖ ಸಂತೋಷದಿಂದ ಜೀವನ ಮಾಡ್ತಿರ್ಬೇಕಾದ್ರೆ ಆ ರಾಜಕುಮಾರ ಯಶೋಧರನ ಮಡದಿ ಅಮೃತಮತಿ ಏನೋ ಕಾರಣಕ್ಕೆ ಅವಳು ಆ ಮಾವುಟಿಗನ ಜೊತೆಗೆ ಅನುರಕ್ತಳಾಗಿ ಆ ನೈತಿಕ ಸಂಬಂಧವನ್ನು ಬೆಳೆಸಿ ಗೊತ್ತಾದ ನಂತರ ಅವಳು ಇನ್ನು ಈ ವಿಷಯ ನನ್ನ ಗಂಡನಿಗೆ ಅತ್ತೆ ಮಾವಂದಿರಿಗೆ ಗೊತ್ತಾತು ಅಂತಂದ್ರೆ ಅನಾಹುತ ಆಗ್ತದ ಅಂಥೇಳಿ ಆ ಅಮೃತಮತಿ ಅತ್ತೆ ಚಂದ್ರಮತಿಗೆ ಕೈ ಹಿಡಿದ ಗಂಡ ಯಶೋಧರನಿಗೆ ಭಯಂಕರವಾದ ತೀಕ್ಷ್ಣ ವಿಷವನ್ನು ಇಕ್ಕಿ ಕೊಂದಕ್ಕಳ. ಸತ್ತ ತಾಯಿ ಮಗ ಇಬ್ಬರು ಜನ್ಮಾಂತರಗಳನ್ನು ಅನುಭವಿಸ್ತಾರ. ಮೊದಲ ಜನ್ಮದಲ್ಲಿ ನವಿಲು ನಾಯಿಯಾಗಿ, ಆ ನಂತರ ಸತ್ತು ಮತ್ತೆ ಮರು ಜನ್ಮದಲ್ಲಿ ಹಾವು ಮುಳ್ಳು ಹಂದಿಯಾಗಿ, ಆ ನಂತರದಲ್ಲಿ ಮತ್ತೆ ಸತ್ತು ಮರು ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಮೀನು ಮೊಸಳೆ ಆಡು ಓತ ಕೋಳಿ ಪೀಳೆಗಳಾಗಿ ಜನ್ಮ ತಾಳ್ತಾರ. ಹೀಗೆ ಅವರ ಜನ್ಮ ವೃತ್ತಾಂತ ಸಾಗುತ್ತದ. ತಾಯಿ ಮಗ ಇಬ್ಬರು ಕೋಳಿ ಪೀಳೆಗಳಾದಂತಹ ಸಂದರ್ಭದಲ್ಲಿ ಒಮ್ಮೆ ಅಕಂಪನ ಮುನಿಯ ಉಪದೇಶವನ್ನು ಕೇಳಿ ಆ ಕೋಳಿ ಪೀಳೆಗಳಾದ ತಾಯಿ ಮಗ ಜಾತಿ ಸ್ಮರಗಳಾಗಿ ವ್ರತವನ್ನು ಆಚರಿಸಿ ಸಂತೋಷದಿಂದ ಕೂಡಿದ ಸಂದರ್ಭದಲ್ಲಿ ವಾಯುವಿಹಾರಕ್ಕೆ ಅಂತ ತಿಳ್ಕೊಂಡು ಯಶೋಮತಿ ಬರ್ತಾನ. ಯಶೋಮತಿ ಆ ಯಶೋಧರನ
ಮಗ. ಆ ಯಶೋಮತಿ ಬಂದು ವಾಯು ವಿಹಾರದಲ್ಲಿರುವ ಸಂದರ್ಭದಲ್ಲಿ ಆ ಕೋಳಿ ಪೀಡೆಗಳಿಗೆ ತನ್ನ ಬಾಣ ಪ್ರಯೋಗ ಮಾಡಿ ಅವುಗಳನ್ನು ಕೊಂದಾಕನ. ಆ ನಂತರದಲ್ಲಿ ಆ ತಾಯಿ ಮಕ್ಕಳು, ತಾಯಿ ಮಗ, ಆ ತಾಯಿ ಮಗ ಇಬ್ಬರು ಅದೇ ಯಶೋಮತಿಯ ಪತ್ನಿ ಕುಸುಮಾವಳಿ, ಆ ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಜನ್ಮ ತಾತನ ಈ ತಾಯಿ ಮಗ. ಆ ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳು, ಅವಳಿ ಮಕ್ಕಳು ಅಭಯ ರುಚಿ, ಅಭಯ ಮತಿ. ಅಭಯ ರುಚಿ, ಅಭಯ ಮತಿಯರಾಗಿ ಜನ್ಮ ತಾಳಿ ಮುಂದೆ ಅವರು ಸುದತ್ತಾಚಾರ್ಯರ ಅಡಿಯೊಳಗ ಶಿಷ್ಯ ವೃತ್ತಿಯನ್ನು ಕೈಗೊಂಡು ಗುರು ಸೇವೆಯನ್ನು ಮಾಡ್ತಾ ವಿದ್ಯಾರ್ಜನೆಯನ್ನು ಮಾಡ್ತಿರ್ತಾರೆ. ಸುದತ್ತಾಚಾರ್ಯರು ದೇಶ ಪ್ರಪಂಚ ಪರ್ಯಟನೆಗಾಗಿ ಅವರು ಹೊರಟಿರ್ತಾರೆ. ಶಿಷ್ಯರ ಜೊತೆಗೆ ಸುದತ್ತಾಚಾರ್ಯರು ಇದೇ ರಾಜಪುರದ ಹೊರವಲಯದ ದಟ್ಟ ಅರಣ್ಯದ ಕಾಡು ದಾರಿಯಲ್ಲಿ ಹೊರಟಿರ್ತಾರೆ. ಪರ್ವ ನಿಮಿತ್ತವಾಗಿ, ಒಂದು ದೊಡ್ಡ ಹಬ್ಬದ ನಿಮಿತ್ತವಾಗಿ ಉಪವಾಸ ವ್ರತವನ್ನು ಬಿಡುವಂತಹ ಪ್ರಸಂಗ ಬರ್ತದೆ. ಉಪವಾಸ ವ್ರತವನ್ನು ಸುದತ್ತಾಚಾರ್ಯರು ಔಪಚಾರಿಕವಾಗಿ ಬಿಡಬೇಕು ಅಂತ ತಿಳ್ಕೊಂಡು ಅವರು ವಿಧೇಯ ವಿನಯವಂತ ಶಿಷ್ಯರಾದಂತಹ ಅಭಯ ರುಚಿ, ಅಭಯ ಮತಿಯರಿಗೆ ನೀವು ರಾಜಪುರ ಪಟ್ಟಣಕ್ಕೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಆಹಾರವನ್ನು ತರಬೇಕು. ನೀವು ತಂದ ಆಹಾರವನ್ನು ಸ್ವೀಕಾರ ಮಾಡಿ ನಾನು ಔಪಚಾರಿಕವಾಗಿ ವ್ರತವನ್ನು ಬಿಡ್ತೀನಿ ಅಂತ ತಿಳ್ಕೊಂಡು ಚರಿಗೆಗೆ ಭಿಕ್ಷೆಗೆ ಹೋಗಬೇಕು ಅಂತ ತಿಳ್ಕೊಂಡು ಆಜ್ಞೆ ಮಾಡ್ತಾನ. ಸುದತ್ತಾಚಾರ್ಯರ ಆಜ್ಞೆಯ ಮೇರೆಗೆ ಈ ಅಭಯ ರುಚಿ ಅಣ್ಣ, ಅಭಯ ಮತಿ ತಂಗಿ ಇಬ್ಬರು ಹೊರಟಿರ್ತಾರೆ. ಅದೇ ದಾರಿಯಲ್ಲಿ ರಾಜಪುರದ ಅರಸ ಮಾರಿದತ್ತ ಆ ರಾಜಪುರದ ಅಧಿದೇವತೆ, ಗ್ರಾಮ ದೇವತೆ, ಭಯಂಕರ ಉಗ್ರ ದೇವತೆ ಚಂಡಮಾಲಿಗೆ ವಸಂತ ಮಾಸದಲ್ಲಿ ಜಾತ್ರೆಯನ್ನು ಪ್ರತಿ ವರ್ಷ ತಪ್ಪದೆ ನಡೆಸ್ತಿರ್ತಾನೆ. ಆ ಜಾತ್ರೆಯಲ್ಲಿ ರಾಜಪುರದ ಪ್ರಜೆಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕುರಿ, ಕೋಣ, ಕೋಳಿ, ಹೋತ, ಟಗರು ಬಲಿ ಕೊಡ್ತಿರ್ತಾರೆ. ಎಲ್ಲ ಪ್ರಜೆಗಳು ಬಲಿ ಕೊಡುವ ಮುನ್ನ ಅರಸ ಬಲಿ ಕೊಡಬೇಕು. ಪ್ರಜೆಗಳಿಗಿಂತ ಆ ಬಲಿ ವಿಶಿಷ್ಟವಾಗಿರಬೇಕು. ಅದು ಹಿಂದಿನಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಆಗಿರ್ತದೆ. ಆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ರಾಜ ಮಾರಿದತ್ತ ತನ್ನ ನಗರ ರಕ್ಷಕ ತಳವಾರ ಚಂಡಕರ್ಮನಿಗೆ ನೀನು ವಿಶೇಷವಾದಂತಹ ನರ ಬಲಿಯನ್ನು ಕೊಡಲು ನನಗೆ ನೀನು ವ್ಯವಸ್ಥೆ ಮಾಡಿಕೊಡ್ಬೇಕು
ಆ ಬಲಿಗೊಳಗಾಗುವಂತಹವರು ಎಳೆಯ ಮಕ್ಕಳಾಗಿರಬೇಕು, ಸುಲಕ್ಷಣದಿಂದ ಕೂಡಿರಬೇಕು, ಉತ್ತಮ ವಂಶದಲ್ಲಿ ಅವರು ಜನ್ಮ ತಾಳಿರಬೇಕು ಅಂತಿಳ್ಕೊಂಡು ಸಲಹೆ ಕೊಟ್ಟಿರ್ತಾನ. ಆ ಆಜ್ಞಪ್ತ ಚಂಡಕರ್ಮ ಎನ್ನದನ ರಾಜನಿಗೆ ಇಷ್ಟವಾದಂತಹ ಈರುವರು ಮನುಷ್ಯರನ್ನ ಒಯ್ದು ಅರಸನಿಗೆ ಬಲಿಗೆ ವ್ಯವಸ್ಥೆ ಮಾಡಿಕೊಟ್ರ ರಾಜ ಸಂತೋಷ ಭರಿತನಾಗಿ ಏನೋ ಕಾಣಿಕೆ ಕೊಡ್ತಾನ, ನನ್ನನ್ನು ಇಷ್ಟಪಡ್ತಾನ, ನನ್ನ ಸಂಬಳವನ್ನು ಹೆಚ್ಚು ಮಾಡ್ತಾನ ಅಂತ ತಿಳ್ಕೊಂಡು ಬಂದಿರ್ತಾನ. ಆ ದಾರಿಯಲ್ಲಿಯೇ ಅಭಯ ರುಚಿ ಅಭಯಮತಿಯರಿಬ್ಬರು ಭಿಕ್ಷಾಟನೆಗೆ ತಿಳ್ಕೊಂಡು ಬಂದಿರ್ತಾರ. ಅವರಿಬ್ಬರನ್ನ ನೋಡಿದ ಚಂಡಕರ್ಮ ಏನದನ ಅವ ಆ ಹುಲಿ ಜಿಂಕೆಗಳನ್ನು ಕಂಡಾಗ ಉತ್ಸಾಹದಿಂದ ಹೇಗೆ ಅದರ ಮೇಲೆ ಬಿದ್ದು ಅದನ್ನು ಬೇಟೆಯಾಡಿ ತಿಂದು ಸಂತೋಷ ಪಡ್ತದನೋ ಹಾಗೆ ಈ ಚಂಡಕರ್ಮ ತಳವಾರ ಈರುವರನ್ನು ನೋಡಿ ಉತ್ಸಾಹದಿಂದ ಬಲಿ ಸಿಕ್ಕಿತು ಅಂತಿಕೊಂಡು ಅವರನ್ನು ಹುಲಿ ಜಿಂಕೆಯನ್ನು ಹಿಡಿಯುವಂತೆ ಗಪ್ಪನ ಹಿಡಿದು ಬಿಡ್ತಾನ. ಆ ಸಂದರ್ಭ ಇಲ್ಲಿ ಮೂಡಿ ಬಂದಿದೆ. ಆ ಚಂಡಮಾರಿಗೆ ಜಾತ್ರೆ ನಡೀಲಿಕ್ಕದ ಚಂಡಕರ್ಮ ಬಲಿಗಾಗಿ ಹುಡುಕ್ತಾ ಬರ್ಲಿಕ್ಕತ್ಯಾನ. ರಾಜನಿಂದ ಆಜ್ಞಪ್ತಾಯನ ಪ್ರಜೆಗಳೆಲ್ಲರೂ ಬಲಿ ಕೊಡಲೆಂದು ಸಜ್ಜಾಗಿ ನಿಂತರ ಅವಸರಾದ ಅಂತಹ ವಾತಾವರಣ, ಸಂದರ್ಭ, ಸನ್ನಿವೇಶ ಇಲ್ಲಿದೆ. ಕೀರೆವರೆಯದ ಶುಭ ಲಕ್ಷಣದ ಅರಿಕೆಯ ಸತ್ಕುಲದ ಮರ್ತ್ಯಯುಗದ ಕಮಂತಾಣರ ಸಲ್ಬಳರಿಯ ಬನದಿಂ ಹೊರಮಟ್ಟಂ ಚಂಡಕರ್ಮನೆಂಬ ತಳವಾರನು. ಹಳಗನ್ನಡ ವಿಭಕ್ತಿ ಪ್ರತ್ಯಯ ತಳವಾರನು. ಕೀರೆವರೆಯದ ಅಂತಂದ್ರ ಆ ಕಡೆ ಭಾಳ ಸಣ್ಣವರಲ್ಲದ, ಈ ಕಡೆ ಭಾಳ ಮುದುಕರಲ್ಲದ, ಎಳೆಯ ವಯಸ್ಸಿನ ನವ ತಾರುಣ್ಯಾವಸ್ಥೆಯಲ್ಲಿರುವಂತಹ ಮನುಷ್ಯರನ್ನ ನೀನು ನನಗೆ ಬಲಿ ಕೊಡಲೆಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ರಾಜ ತಳವಾರನಿಗೆ ಆದೇಶ ಮಾಡ್ಯಾನ. ಅಷ್ಟಲ್ಲ, ಬಲಿಗೊಳಗಾಗುವಂತಹ ಆ ಮನುಷ್ಯರು ಶುಭ ಲಕ್ಷಣದಿಂದ ಕೂಡಿರಬೇಕು. ಅವರು ಯಾವುದೇ ರೀತಿಯೊಳಗ ದೈಹಿಕವಾಗಿ ಮುಕ್ಕಾಗಿರಬಾರದು. ಅವರ ಅಂಗಾಂಗಗಳು ಏನೋ ಕಾರಣಕ್ಕೆ ಅವು ಕತ್ತರಿಸಿರಬಾರದು. ಈ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿರಬೇಕು. ಎಲ್ಲಿ ಇರಬೇಕು ಅಲ್ಲಿರಬೇಕು, ಎಷ್ಟು ಇರಬೇಕೋ ಅಷ್ಟಿರಬೇಕು. ಅದು ಶುಭ ಲಕ್ಷಣ. ನೋಡಿದ್ರೆ ಏನೋ ಒಂಥರ ಸಂತೋಷ ಅನಿಸ್ಬೇಕು. ಅವರು ಏನು ಬಲಿಗೊಳಗಾಗ್ತಾರ ಮನುಷ್ಯರು, ಅವರು ಆರೋಗ್ಯವಂತ ಇರಬೇಕು, ಅವರು ಸದೃಢ ಆಗಿರಬೇಕು, ದೇಹ ದಾರ್ಢ್ಯವನ್ನು ಹೊಂದಿರಬೇಕು. ಅಂತಹ ಶುಭ ಲಕ್ಷಣದವರು ಮನುಷ್ಯರು ಬಲಿಗೆ ಒಳಗಾಗಬೇಕಾದಂಥವರು ಇರಬೇಕು ಅಂತೇಳಿ ಅರಸ ಆಜ್ಞೆ ಮಾಡ್ಯಾನ. ಇನ್ನೊಂದು ಆ ಬಯಕೆ, ಅರಸನ ಅರಿಕೆ ಅಂತಂದ್ರೆ ಅರಿಕೆಯ ಸತ್ಕುಲದ ಮರ್ತ್ಯಯುಗದ ಸತ್ಕುಲ ಅಂತಂದ್ರೆ ಒಳ್ಳೆಯ ವಂಶ. ಸತ್ಕುಲ ಒಳ್ಳೆಯ ವಂಶ, ಪವಿತ್ರ ವಂಶದವರು ಅವರಾಗಿರಬೇಕು. ಬಲಿಗೆ ಒಳಗಾಗುವಂತಹವರು
ಸಾಮಾನ್ಯರಾಗಿರಬಾರದು, ಅವರು ಒಳ್ಳೆಯ ವಂಶಜರಾಗಿರಬೇಕು. ಜೊತೆಗೆ ಒಬ್ಬರಲ್ಲ ಇಬ್ಬರು ಇರಬೇಕು. ಯುಗಲಕ ಅಂತಂದ್ರೆ ಜೋಡಿ, ಒಬ್ಬರ ನಡೆಯಂಗಿಲ್ಲ, ಇಬ್ಬರು ಇರಬೇಕು. ಮರ್ತ್ಯ ಯುಗಲಕ, ಮರ್ತ್ಯ ಅಂತಂದ್ರೆ ಮನುಷ್ಯ, ಯುಗಲ ಅಂತಂದ್ರೆ ಜೋಡಿ. ಮನುಷ್ಯ ಜೋಡಿ ಇರಬೇಕು. ಅವರು ಎಳೆಯ ವಯಸ್ಸಿನವರಾಗಿರಬೇಕು, ನಮ್ಮ ತಾರುಣ್ಯದಲ್ಲಿ ಇರಬೇಕು, ಶುಭ ಲಕ್ಷಣದಿಂದೊಡಗೂಡಿರಬೇಕು, ಸತ್ಕುಲದವರಾಗಿರಬೇಕು. ಅಂತಹವರನ್ನ ತಂದುಕೊಡುವ ಬಲಿಗೆ ಅಂತೇಳಿ ಅರಸ ಆಜ್ಞೆ ಮಾಡ್ಯಾನ. ಆ ಆಜ್ಞಪ್ತನಾದಂತಹ ತಳವಾರ ಚಂಡಕರ್ಮ ತಾನು ಅರಸು ಅಂತಂದ್ರೆ ಇಲ್ಲಿ ಹುಡುಕಾಡುವುದು. ತಾನ್ ಅರಸಲ್ ಬಳರಿಯ ಬನದಿಂ ಪೊರಮಟ್ಟಂ. ಬಳರಿ ಅಂತ ಆ ಚಂಡಮಾರಿ, ಆ ಚಂಡಮಾರಿ ಇರುವಂತಹ ವನದಿಂದ ಹೊರಗೆ ಅರಸನಿಂದ ಆಜ್ಞಪ್ತನಾಗಿ ಬಂದ. ಯಾಕೆ ಬಂದಪ್ಪ? ರಾಜನಿಗೆ ಬಲಿ ಕೊಡಲೆಂದು ಇಬ್ಬರು ಸುಲಕ್ಷಣದ ಒಳ್ಳೆಯ ವಂಶದ ಮಕ್ಕಳನ್ನ, ಎಳೆಯ ವಯಸ್ಸಿನಲ್ಲಿರುವಂಥವರನ್ನ ಹುಡುಕಲು ಬಳರಿಯ ಬನದಿಂ ಪೊರಮಟ್ಟಂ ಹೊರಗೆ ಬಂದನು. ಚಂಡಕರ್ಮನೆಂಬ ತಳಾರಂ, ಚಂಡಕರ್ಮ ಅನ್ನುವಂತಹ ತಳವಾರ ನಗರ ರಕ್ಷಕ ಎಂದನ ಹೊರಗೆ ಬಂದ. ಮುನಿ ಸಮುದಾಯ ಸಮೇತಂ ವಿನೇಯ ಜನ ವನ ಜವನ ದಿವಾಕರನಂ ತಾ ಮುನಿಪನ್ ಉಪವಾಸಮಂ ಪರ್ವನಿತ್ಯಂ ಕಳೆದು ಬಳಿಕ ಬಾಲಕಯುಗಮಂ. ಮುನಿ ಸಮುದಾಯ ಸಮೇತಂ ವಿನೇಯ ಜನ ವನ ಜವನ ದಿವಾಕರನಂ ತಾ ಮುನಿಪನ್ ಉಪವಾಸಮಂ ಪರ್ವನಿತ್ಯಂ ಕಳೆದು ಬಳಿಕ ಬಾಲಕಯುಗಮಂ. ಮುನಿ ಸಮುದಾಯ ಸಮೇತ ಸುದತ್ತಾಚಾರ್ಯರು ಪ್ರಪಂಚ ಪರ್ಯಟನೆಗಾಗಿ ನಡೆದಿದ್ದರು. ಮುನಿ ಅಂದರೆ ಋಷಿ, ಮಹಾತ್ಮ, ಸತ್ಪುರುಷ. ಆ ಸುದತ್ತಾಚಾರ್ಯ ಮುನಿಗಳು ತಮ್ಮ ಶಿಷ್ಯ ಬಳಗದ ಜೊತೆಗೆ ನಡೆದಿದ್ದರು. ವಿನೇಯ ಜನ, ಓಬಿಡಿಯಂಟ್, ವಿಧೇಯರಾದಂತಹ ಶಿಷ್ಯ ಬಳಗದ ಜೊತೆಗೆ, ವಿನೇಯ ಜನ ಅಂದರೆ ವಿಧೇಯ, ವಿನಯವಂತ ಶಿಷ್ಯರ ಜೊತೆಗೆ ನಡೆದಿದ್ರು. ವನ ಜವನ ದಿವಾಕರನಂ ತಾ ಮುನಿಪನ್. ವನಜ, ವನ ಅಂತಂದ್ರೆ ನೀರು, ಜ ಅಂತಂದ್ರೆ ಹುಟ್ಟು, ಜ ಹುಟ್ಟು, ನೀರಿನಲ್ಲಿ ಹುಟ್ಟುವುದು ಯಾವುದು? ಅದು ವನಜ ಅಂತಂದ್ರೆ ಕಮಲ. ವನಜ ವನ ದಿವಾಕರನಂತೆ. ದಿವಾಕರ ಅಂತಂದ್ರೆ ಆ ಆಗಸದಲ್ಲಿ ಸಾಯಂಕಾಲದ ವೇಳೆಗೆ ಕತ್ತಲೆಯಲ್ಲಿ ತಂಪಾದ ಬೆಳದಿಂಗಳನ್ನು ಸೂಸುವಂತಹ ಚಂದಿರ. ಆ ಕಾಡಿನಲ್ಲಿ ಬೆಳದಿಂಗಳು ಬಿದ್ದಾಗ ಏನೋ ಒಂಥರ ಮನಮೋಹಕವಾದಂತಹ ಮನೋಹರವಾದಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಆ ವನಜ ದಿವಾಕರ ಇದನ್ನು ನೋಡಿ
ಶಾಂತಿ ಸಮಾಧಾನವನ್ನು ನೀಡ್ತಾನ. ಹಾಗೆ ಆ ಸುದತ್ತಾಚಾರ್ಯ ಸುಲಕ್ಷಣದಿಂದ ಕೂಡಿದ್ದ, ಒಳ್ಳೆಯ ತೇಜಸ್ಸನ್ನು ಹೊಂದಿದ್ದ, ಕಣ್ಣ ಕಾಂತಿಯನ್ನು ಹೊಂದಿದ್ದ, ನೋಡಿದವರಿಗೆ ಏನೋ ಒಳ್ಳೆಯ ಅಭಿಪ್ರಾಯ ಬರುವಂತೆ ಅವ ತೇಜೋಪುಂಜನಾಗಿದ್ದ. ಅಂತೆ ಆ ಸುಧಾಕರನಂತೆ ದಿವಾಕರನಂತೆ ನಡೆದಿದ್ದ. ಆ ಸುದತ್ತಾಚಾರ್ಯರು ಉಪವಾಸಮಂ ಪರ್ವ ನಿತ್ಯಂ ಕಳೆದು ಅಂತಂದ್ರೆ ಆ ಹಬ್ಬದ ಸಂದರ್ಭದಲ್ಲಿ, ಪರ್ವ ಹಬ್ಬದ ನಿಮಿತ್ತವಾಗಿ ಉಪವಾಸವನ್ನು ಬಿಡುವಂತಹ ಸನ್ನಿವೇಶದಲ್ಲಿ ಅನೌಪಚಾರಿಕವಾಗಿ ಉಪವಾಸವನ್ನು ಬಿಟ್ಟು ಔಪಚಾರಿಕವಾಗಿ ಆಹಾರವನ್ನು ಸ್ವೀಕಾರ ಮಾಡಿ ಉಪವಾಸ ವ್ರತವನ್ನು ಬಿಡಬೇಕು ಅಂತ ತಿಳ್ಕೊಂಡು ತೀರ್ಮಾನಿಸಿ, ಬಳಿಕ ಬಾಲಕ ಯುಗಮಂ ಚರಿಗೆಗೆ ಬೀಳ್ಕೊಡೆ. ಈ ಬಾಲಕ ಯುಗಮಂ ಅಂತಂದ್ರೆ ಇಬ್ಬರು ಬಾಲಕ ಬಾಲಕಿಯರು, ಯುಗ ಅಂತ ಜೋಡಿ. ಈ ಜೋಡಿಗೆ ಅವರು ಆದೇಶ ಮಾಡ್ತಾರೆ, ಚರಿಗೆಗೆ ಬೀಳ್ಕೊಡೆ ಗುರುಗಳ ಚರಣ ಕಾಯುಗಳಂ ಎರಗಿ ಪೊರಮಟ್ಟಾಗಳ್ ತರುಣ ವನ ಹರಿನ ಯುಗಮಂ ತರಕ್ಷು ಪಿಡಿವಂತೆ ಚಂಡ ಕರ್ಮಂ ಪಿಡಿದಂ. ಚರಿಗೆಗೆ ಬೀಳ್ಕೊಡೆ ಗುರುಗಳ ಚರಣ ಕಾಯುಗಂ ಯುಗಳಂ ಎರಗಿ ಪೊರಮಟ್ಟಾಗಳ್ ತರುಣ ವನ ಹರಿನ ಯುಗಮಂ ತರಕ್ಷು ಪಿಡಿವಂತೆ ಚಂಡ ಕರ್ಮಂ ಪಿಡಿದಂ. ಚರಿಗೆ ಅಂತಂದ್ರೆ ಭಿಕ್ಷೆ. ಚರಿಗೆಗೆ ಬೀಳ್ಕೊಡೆ. ನಾನು ಅನೌಪಚಾರಿಕವಾಗಿ ಉಪವಾಸ ವ್ರತವನ್ನು ಬಿಟ್ಟೀನಿ, ಈಗ ಔಪಚಾರಿಕವಾಗಿ ದೇಹಕ್ಕೆ ಅನ್ನ ನೀಡುವುದರ ಜೊತೆಗೆ ಉಪವಾಸ ವ್ರತವನ್ನು ಮುಗಿಸಬೇಕು. ಅದಕ್ಕೆ ನೀವಿಬ್ಬರೂ ಈ ಊರಿ ಒಳಗಡೆ ಹೋಗಿ, ಆ ಊರ ಒಳಗಡೆ ಹೋಗಿ ನೀವು ಭಿಕ್ಷೆ ಬೇಡಿ ಅನ್ನವನ್ನು ತರಬೇಕು. ಈ ರಾಜಪುರದ ಹೊರಗಡೆ ನಾವು ಅದೀವಿ, ರಾಜಪುರಕ್ಕೆ ಹೋಗಬೇಕು, ಭಿಕ್ಷಾನ್ನವನ್ನು ಎತ್ತಬೇಕು. ಆ ಭಿಕ್ಷಾನ್ನವನ್ನು ನೀನು ನಮಗೆ ತಂದು ಕೊಡಬೇಕು. ಆಗ ನಾನು ಉಂಡು ಅದನ್ನು ಸ್ವೀಕಾರ ಮಾಡಿ ಉಪವಾಸ ವ್ರತವನ್ನು ಬಿಡ್ತೀನಿ ಅಂತ ತಿಳ್ಕೊಂಡು ಆದೇಶ ಮಾಡಿದ ಸುದತ್ತಾಚಾರ್ಯ ಮುನಿ. ಆಗ ಆ ಗುರುಗಳ ಚರಣಕ್ಕೆ ಎರಗು ಅಂತ ನಮಸ್ಕಾರ ಮಾಡಿ ನಮಿಸಿ ದೀರ್ಘದಂಡ ಪ್ರಣಾಮ ಮಾಡಿ ಅವರು ಹೊರ ನಡೆದರು. ಗುರುವಿನಿಂದ ಆಜ್ಞಪ್ತರಾದ ತಕ್ಷಣ ವಿನಯಜನಾದಂತಹ ವಿಧೇಯ ಶಿಷ್ಯ ಬಳಗವಾದಂತಹ ಈ ಅಮೃತಮತಿ, ಈ ಅಭಯರುಚಿ, ಅಭಯಮತಿ ಇಬ್ಬರು ಗುರುಗಳ ಚರಣಕ್ಕೆ ನಮಸ್ಕಾರ ಮಾಡಿ ನಿನ್ನಾಜ್ಞೆ ಅಂತಿಕೊಂಡು ಅವರು ಭಿಕ್ಷಾಟನೆಗೆ ಅಂತಿಕೊಂಡು ರಾಜಪುರಕ್ಕೆ ಹೋಗಲು ಅನಿಯಾದರು. ಆಗ ತರುಣ ವನ ಹರಿನ ಯುಗಮಂ ತರಕ್ಷು ಪಿಡಿವಂತೆ. ತರಕ್ಷು ಅಂತಂದ್ರೆ ಹುಲಿ, ಹರಿನ ಜಿಂಕೆ. ಈ ಪ್ರಪಂಚದಲ್ಲಿ ಅತ್ಯಂತ ರುಚಿಯಾದಂತಹ ಮಾಂಸದ ಪ್ರಾಣಿ ಅಂತಂದರೆ ಜಿಂಕೆ. ಎಲ್ಲ ಪ್ರಾಣಿಗಳು ತುಂಬ ತುಂಬ ಇಷ್ಟಪಡುವಂತಹ ರುಚಿಕರ ಮಾಂಸದ ಜೀವಿ ಜಿಂಕೆ.
ಅದು ನೋಡಲು ತುಂಬ ಸುಂದರ ಇರ್ತದೆ. ನೋಡಿದವರ ಮನಸ್ಸಿಗೆ ನೆಮ್ಮದಿಯನ್ನು ನೀಡ್ತದೆ, ನೋಡಿದವರ ಮನಸ್ಸಿಗೆ ಶಾಂತಿ ಕೊಡ್ತದೆ. ಜೊತೆಗೆ ಅದರ ಮಾಂಸವನ್ನು ತಿಂದವರಿಗೂ ಸಂತೋಷವನ್ನೇ ನೀಡ್ತದೆ. ಹಾಗೆ ಎಲ್ಲ ಪ್ರಾಣಿಗಳು ಜಿಂಕೆಯ ಮಾಂಸವನ್ನೇ ತುಂಬ ತುಂಬ ಇಷ್ಟಪಡ್ತವೆ. ಆ ಹುಲಿ ಸಹಿತ ಕಾಡಿನ ರಾಜನೆನಿಸಿಕೊಂಡಂತಹ ಬಲಿಷ್ಠ ಹುಲಿ ಸಹಿತ ಆ ಜಿಂಕೆಯ ಮಾಂಸ ಅಂತಂದ್ರೆ ತುಂಬ ಇಷ್ಟಪಡ್ತದೆ. ಆ ಜಿಂಕೆ ಕಣ್ಣಿಗೆ ಬಿದ್ದಾಗ ತುಂಬ ತುಂಬ ಉತ್ಸಾಹದಿಂದ ಬೆನ್ನು ಹತ್ತಿ ಅದರ ಮೇಲೆ ಬಿದ್ದು ಆಕ್ರಮಣ ಮಾಡಿ ಬೇಟೆಯಾಡಿ ಅದರ ಮಾಂಸ ರಕ್ತ ಕಾಂಡವನ್ನು ತಿಂದು ಹುಲಿ ಸಂಭ್ರಮ ಪಡ್ತದ. ಹಾಗೆ ಇಲ್ಲಿ ಈ ಅಭಯಮತಿ ಅಭಯ ರುಚಿಯರು ಭಿಕ್ಷೆಗೆ ಹೊರಟಾರ. ಸುಲಕ್ಷಣದವರ, ಎಳೆಯ ವಯಸ್ಸಿನವರ, ತರುಣರಾದ, ಒಳ್ಳೆಯ ವಂಶದವರು ಇರಬೇಕು ಅಂತೇಳಿ ಊಹೆ ಮಾಡಿ ಆ ತಳಾರಾಯಣನ ರಾಜನಿಗೆ ಇವರಿಬ್ಬರನ್ನು ಒಯ್ದು ಬಲಿಗೆ ಅನುಕೂಲ ಮಾಡಿಕೊಟ್ರ. ಖುಷಿ ಪಡ್ತಾನ ರಾಜ. ಖುಷಿ ಪಟ್ಟ ಅವ ನನಗೂ ಖುಷಿ ಕೊಡಲು ಕಾಣಿಕೆ ಕೊಡ್ತಾನ ಅಂತ ತಿಳ್ಕೊಂಡು ತುಂಬ ಆಸಕ್ತಿಯಿಂದ ಹುರುಪಿನಿಂದ ಆ ಇಬ್ಬರನ್ನು ಅವ ಹಿಡಿತಾನ. ಆಗ ಆ ಇಬ್ಬರು ಗಲ್ಬಿಲಿಗೆ ಒಳಗಾಗ್ತಾರ. ಅಭಯ ರುಚಿ ಅಭಯಮತಿ ಎಂಬುಭಯಮನ್ ಆ ಪಾಪ ಕರ್ಮನ್ ಉಯ್ವೆಡೆಯೋಳ್. ಅಭಯ ರುಚಿ ಅಭಯಮತಿ ಎಂಬ ಉಭಯಮನ್ ಆ ಪಾಪ ಕರ್ಮನ್ ಉಯ್ವೆಡೆಯೋಳ್. ಮತ್ತಭಯ ರುಚಿ ತಂಗಿಗೆಂದಪ ಅಭೀತೆಯಾಗೆಲಗೆ ತಾಯೇ ಮರಣದ ದೆಸೆಯೋಳ್. ಅಭಯ ರುಚಿ ಅಭಯಮತಿ ಎಂಬುಭಯಮನ್ ಆ ಚಂಡ ಕರ್ಮನ್ ಉಯ್ವೆಡೆಯೋಳ್. ಮತ್ತ ಭಯ ರುಚಿ ತಂಗಿಗೆಂದಪನ್ ಅಭೀತೆಯಾಗೆಲಗೆ ತಾಯೇ ಮರಣದ ದೆಸೆಯೋಳ್. ಅಭಯ ರುಚಿಯನ್ನ ಅಭಯಮತಿ ತಂಗಿಗೆ ಈ ರೀತಿಯಾಗಿ ಹೇಳ್ತಾರ. ಅವರಿಬ್ಬರನ್ನ ಆ ತಳವಾರ ಚಂಡಕರ್ಮ ಒಯ್ಯುವಂತಹ ಸಂದರ್ಭದಲ್ಲಿ ಆ ಚಂಡಕರ್ಮನನ್ನ ಜನ್ನಾಯತನ ಪಾಪಕರ್ಮಿ ಅಂತ ತಿಳ್ಕೊಂಡು ವರ್ಣನೆ ಮಾಡ್ತಾನ. ಯಾವ ಕಾರ್ಯ ಮಾಡಲು ಬೇಸದಂತಹ ಪಾಪಕರ್ಮಿ, ಅದನ್ನ ಮಾಡಿದ್ರೆ ಪಾಪ ಬರ್ತೈತಿ ಅಂತ ತಿಳ್ಕೊಂಡು ಅವಾಗ ಏನು ಅಂಜಿಕೆ ಇಲ್ಲ. ಅವ ಎಂತಹ ಪಾಪ ಕೆಲಸವನ್ನು ಮಾಡಲು ಅನಿಯಾದಂತಹ ತುಂಬ ತುಂಬ ಕೆಟ್ಟ ಕೆಲಸಗಳನ್ನು ಮಾಡಿದವ ಆ ಪಾಪಕರ್ಮಿ. ಉಯ್ವೆಡೆಯೋಳು, ಒಯ್ಯುವಂತರ ಎಳೆದೊಯ್ಯು, ಎಳೆದೊಯ್ಯುವಂತಹ ಆ ಸಂದರ್ಭದಲ್ಲಿ, ಎಳೆದೊಯ್ಯುವಂತಹ ಆ ಸಂದರ್ಭದಲ್ಲಿ ಅಭಯ ರುಚಿ ಅಣ್ಣ ಅಭಯಮತಿ ತಂಗಿಗೆ ಹೀಗೆ ಹೇಳ್ತಾನ. ಅಭೀತೆಯಾಗೆಲಗೆ ತಾಯೇ ಮರಣದ ದೆಸೆಯೋಳ್. ಅಭೀತೆ ಅಂತರ ನಿರ್ಭಯ, ಹೆದರಿಕೆ ಇಲ್ಲದವರು. ಅಭೀತೆ ಅಂತರ ನಿರ್ಭಯ, ನೀನು ಅಂಜಬೇಡ, ಅಳುಕಬೇಡ. ಮರಣದ ದೆಸೆಯೋಳ್, ಮರಣವೇ ಮಹಾನವಮಿ ಎಂದಂತಹವರು ನಾವು. ಮರಣ ಅಂತಂದರೆ ಭವಬಂಧನದಿಂದ ಮುಕ್ತಿ ಎಂದುಕೊಂಡವರು ನಾವು. ಅದಕ್ಕೆ ಆ ಅಭಯ ರುಚಿ ಅಭಯ ಮತಿಗೆ
ನೀನು ಮರಣದ ದೆಸೆಯಲ್ಲಿರುವಂತಹ, ಮರಣದ ಸಂಕಷ್ಟದಲ್ಲಿರುವಂತಹ ನೀನು ಅಭೀತೆಯಾಗು, ಅಂಜಬೇಡ, ಹೆದರಬೇಡ, ಅಳುಕಬೇಡ ಅಂಥೇಳಿ ತಿಳಿಸಿ ಹೇಳ್ತಾನೆ. ನಿಯತಿಯನ್ನಾರ್ ಮೀರಿದ ಪರ್ ಭಯಂ ಮೇವುದೋ ಮುಟ್ಟಿದೆಡೆಗೆ ಸೈರಿಸುವುದೇ ಕೇಳು. ನಯವಿದೆ ಪೆತ್ತ ಪರಿಶ ಜಯಮೇ ತಪಂ, ತಪಕ್ಕೆ ಬೇರೆ ಕೋಡೆರಡೊಳವೇ ಅಂತೇಳಿ ಪ್ರಶ್ನೆ ಮಾಡ್ತಾನ. ನಿಯತಿಯನ್ನು ಆರ್ ಮೀರಿದ ಪರ್, ನಿಯತಿ ಅಂತ ಹಣೆ ಬರಹ, ವಿಧಿ ಲಿಖಿತ, ವಿಧಿ ಬರಹ, ಹಣೆ ಬರಹ, ಹಣೆ ಬರಹವನ್ನ ಆರ್ ಮೀರಿದ ಪರ್, ಯಾರು ಮೀರಿದವರಿಲ್ಲ, ಎಲ್ಲರೂ ಹಣೆ ಬರದಂತೆಯೇ ನಡೆದವರು. ಮೀರಿದ ಪರ್, ಯಾರು ಮೀರ್ಯಾರ? ಹಣೆ ಬರಹವನ್ನ, ವಿಧಿ ಲಿಖಿತವನ್ನ ಯಾರು ಮೀರಿದವರಿದ್ದಾರೆ ಈ ಪ್ರಪಂಚದಲ್ಲಿ? ನಿಯತಿಯನ್ನು ಆರು ಮೀರಿದ ಪರ್, ಈ ವಿಧಿ ಲಿಖಿತವನ್ನ ಮೀರಿದವರು ಈ ಪ್ರಪಂಚದಲ್ಲಿ ಯಾರದಾರ ಹೇಳು ನೀನು? ನಮ್ಮ ಹಣೆ ಬರಹದೊಳಗೆ ಇದ್ದದ್ದು ಆಗಲೇಬೇಕು, ನಾವು ಬಲಿಯಾಗಲೇಬೇಕು ಅಂತೇಳಿ ಹಣೆ ಬರಹದಲ್ಲಿ ಬರೆಯಲ್ಪಟ್ಟಿತ್ತು ಅಂತಂದ್ರೆ ಬಲಿಯಾಗಲೇಬೇಕು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ಯಾಕೆ ಅನಿಸ್ತಿ, ಯಾಕೆ ನೀನು ಹೆದರ್ತಿ ಅಂತೇಳಿ ಕೇಳ್ತಾನ. ನಿಯತಿಯ ನಾರು ಮೀರಿದ ಪರ್ ಭಯಂ ಮೇವುದೋ, ಯಾಕೆ ನೀನು ಅನಿಸ್ತಿ, ಯಾಕೆ ಅನಿಸ್ತಿ? ಸಾವಿಗೆ ಯಾಕೆ ಅನಿಸ್ತಿ? ಸಾವು ಅಂತಂದ್ರೆ ಮಾನವನಿ ಇದ್ದಂತೆ, ಭವಬಂಧನದಿಂದ ಬಿಡುಗಡೆ ಇದ್ದಂತೆ, ಸಾವಿಗೆ ಅಂಜಬೇಡ ಅಂತೇಳಿ ಸಲಹೆ ಕೊಡ್ತಾನ, ಉಪದೇಶ ಮಾಡ್ತಾನ, ತಿಳಿಸಿ ಹೇಳ್ತಾನ. ಭಯಂ ಮೇವುದು ಮುಟ್ಟಿದೆಡೆಗೆ ಸೈರಿಸುವುದೇ ಕೇಳು. ಮೃತ್ಯು ಮುಟ್ಟಿತು ಅಂತಂದ್ರೆ ಅದನ್ನ ನಾವು ಸ್ವೀಕಾರ ಮಾಡಲೇಬೇಕು. ಸೈರಿಸು ಅಂತ ತಾಳ್ಮೆ ಇದ್ದಿರು, ತಾಳ್ಮೆ, ಸಹನೆ, ಟಾಲರೇಷನ್. ಆ ಮೃತ್ಯು ಮುಟ್ಟಿದ ಗಳಿಗೆಯಲ್ಲಿ ನಾವು ಸಹನೆಯಿಂದ, ಸಂತೋಷದಿಂದ, ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕು. ಆ ಮೃತ್ಯು ಮುಟ್ಟಿತು ಅಂತಂದ್ರೆ ಸ್ವೀಕಾರ ಮಾಡಲೇಬೇಕು. ಬಾರದು ಬಪ್ಪದು, ಬಪ್ಪುದು ತಪ್ಪದು. ಸಾವು ಇವತ್ತ ಐತಿ ಅಂತಂದ್ರೆ ಸಾಯದೇ ಇರಲು ಸಾಧ್ಯವೇ ಇಲ್ಲ. ಅದಕ್ಕೆ ಮೃತ್ಯು ಬಂತು ಅಂತಂದ್ರೆ ಅದನ್ನು ಸಹನೆಯಿಂದ ಸ್ವೀಕಾರ ಮಾಡಬೇಕು, ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ಹೇಳ್ತಾನ. ನಯವಿದೆ ಪೆತ್ತ ಪರಿಶಃ ಜಯಮೇ ತಪಂ. ಪರಿಶಃ ಅಂತಂದ್ರೆ ಜೈನ ಧರ್ಮದಲ್ಲಿ ಮುಕ್ತಿ ಮೋಕ್ಷಕ್ಕೋಸ್ಕರ ತಪಸ್ಸು ಮಾಡುವಂತಹ 22 ಬಗೆಯ ಕ್ಲೇಶ, ಸಂಕಟ, ತೊಂದರೆಗಳನ್ನು ಅನುಭವಿಸಬೇಕು. ಅದೇ ನಿಜವಾದ ತಪಸ್ಸು, ಅದೇ ನಿಜವಾದಂತಹ ತಪಸ್ಸು. ಅದಕ್ಕೆ ಪೆತ್ತ ಪರಿಶಃ ಜಯಮೇ ತಪಂ. ಆ 22 ಬಗೆಯ ಕ್ಲೇಶ, ಕಷ್ಟ, ಸಂಕಟ, ತೊಂದರೆಗಳನ್ನು ಎದುರಿಸುವುದೇ, ಸಹಿಸುವುದೇ ನಿಜವಾದ ತಪಂ, ನಿಜವಾದಂತಹ ತಪಸ್ಸು. ಜೈನ ಧರ್ಮೀಯರಾದಂತಹ ನಮಗ ಅಂತಂದ್ರೆ ಆ 22 ಬಗೆಯ ಕ್ಲೇಶಗಳನ್ನು, ಪರಿಶಗಳನ್ನು ಎದುರಿಸಲೇಬೇಕು. ತಪಕ್ಕೆ ಬೇರೆ ಕೋಡೆರಡೊಳವೆ, ತಪಸ್ಸಿಗೆ ಬೇರೆ ಮಾರ್ಗ ಇನ್ನೊಂದಿದೆ. ತಪಸ್ಸಿಗೆ ಬೇರೆ ಮಾರ್ಗ ಇನ್ನೊಂದಿದೆ. ತಪಕ್ಕೆ ಬೇರೆ ಕೋಡೆರಡೊಳವೆ. ನಿಜವಾದಂತಹ ತಪಸ್ಸು ಅಂತಂದ್ರೆ ಆ
ಪರಿಸರಗಳನ್ನು ಎದುರಿಸಲೇಬೇಕು. ಅದಕ್ಕೆ ಆ 22 ಬಗೆಯ ಪರಿಸರಗಳನ್ನು, ತೊಂದರೆ, ಕ್ಲಿಷ್ಟ ಕ್ಲೇಶಗಳನ್ನು ಎದುರಿಸಿದರೆ ತಪಸ್ಸು ಯಶಸ್ಸಾದಂತೆ. ಅದಕ್ಕೆ ನೀನು ತಪಸ್ಸಿಗೆ ವಿಜಯ ಸಿಗುವಂತೆ, ತಪಸ್ಸು ಯಶಸ್ಸಾಗುವಂತೆ ಅಭೀತೆಯಾಗಬೇಡ, ನೀನು ಅಂಜಬೇಡ, ಅಡುಕಬೇಡ ಅಂತಿಕೊಂಡು ಅಣ್ಣ ತಂಗಿಗೆ ಉಪದೇಶ ಮಾಡ್ತಾನೆ. ಇಲ್ಲಿಗೆ ಈ ವಿಷಯ ಮುಗಿತದ. ಮುಂದೆ ತಳವಾರ ಒಯ್ದು ಆ ಚಂಡಮಾರಿಯ ಮುಂದೆ ಬಲಿ ಕೊಡಲು ಸಜ್ಜು ಮಾಡ್ತಾನೆ. ಆಗ ಭಯಂಕರ ವಾತಾವರಣದ ಚಂಡಮಾರಿಯ ದೇವಸ್ಥಾನವನ್ನು ನೋಡಿದರೂ, ಪ್ರವೇಶ ಆದರೂ, ಬಲಿಗೆ ಸಜ್ಜಾದರೂ ಸಹಿತ ಅಂಜದೆ ಅಳುಕದೆ ಧೈರ್ಯದಿಂದ ನಿಂತಂತ ಆ ಅಣ್ಣ ತಂಗಿಯನ್ನು ನೋಡಿದ ಆ ಪುರದ ಅರಸಾಯನನ್ನು ಮಾರಿದಂಥ ಸಂತೋಷಭರಿತಾತನ. ಯಾಕೆ ನೀವೆಲ್ಲಿಬ್ಬರೂ ಆಳ ಧೈರ್ಯದಿಂದ ಅದಿರಿ, ಅಂಜುವಲ್ರಿ, ಅಳುಕುವಲ್ರಿ, ಏನಿದು ನಿಮ್ಮ ಜನ್ಮ ವೃತ್ತಾಂತ ಏನು, ನೀವು ಯಾರು, ನಿಮ್ಮ ಪರಿಚಯ ಏನು ಅಂತ ಕೇಳ್ತಾನ. ಅವರಿಬ್ಬರು ಹೇಳ್ತಾರೆ, ಮುಂದೆ ಬಲಿ ಆಗೋದಿಲ್ಲ. ಇಲ್ಲಿಗೆ ಈ ಅವಧಿ ಮುಕ್ತಾಯ ಆಗ್ತದೆ. ನಮಸ್ಕಾರ.